ಎಷ್ಟು ಭಾಗ ತಗೊಂಡೆ ನಾನು ಹೇಳ್ತೀರಿ. ಹಂಗಾರೆ ಇದು ಎಷ್ಟು ಭಾಗ ತಗೊಂಡಿ, ಎಷ್ಟು ಭಾಗಗಳಿಗೆ ಇದ್ರೊಳಗ ಎಷ್ಟು 10ರ 8. ಹಂಗಾರೆ ಇದ್ರೊಳಗೆ ಎಷ್ಟಿದೆ ಅವು 10ರ 6. ಹಂಗಾರೆ ಇದು ಎಷ್ಟಾಗೈತಿ 10ರ 3. ಹೌದು ಇದ್ರೊಳಗೆ ಹೇಳಿ. ಹಂಗಾರೆ ಇದ್ರೊಳಗೆ ಎಷ್ಟು ಭಾಗ ಮಾಡೇನಿ ನಾನು, ಟೋಟಲ್ ಎಷ್ಟು ಭಾಗ ತಗೊಂಡಿನಿ 10 ಭಾಗ ತಗೊಂಡಿನಿ. 10ರೊಳಗೆ ನಾ ಆರಿಸಿದೆಷ್ಟು 1 2 3 4 5 ಭಾಗ ಅಷ್ಟೇ. ಹೆಂಗ್ ಬರೀಬೇಕು ನಾವು, ಹೆಂಗ್ ಬರೀಬೇಕು ಇದನ್ನ 10ರ 5 ಅಂತ ಬರ್ದೀವಿ. ಇದು ಯಾವ ಸ್ಥಾನದಾಗ ಐತ್ರಿ, ಈಗ ಇದು ಯಾವ ಸ್ಥಾನದಾಗ ಐತಿ, ಭಿನ್ನ ರಾಶಿ ಸ್ಥಾನದಾಗ ಐತಿ. ಈಗ ಇದು ಭಿನ್ನ ರಾಶಿ ಸ್ಥಾನದಾಗ ಐತಿ. ನಾನು ಇದು ಯಾವ ಸ್ಥಾನಕ್ಕೆ ಮಾಡ್ಬೇಕು, ದಶಮಾಂಶ ಸ್ಥಾನಕ್ಕೆ ಮಾಡ್ಬೇಕು. ಇದು ಯಾವ ಸ್ಥಾನದಾಗ ಐತಿ, ಭಿನ್ನ ರಾಶಿ ಸ್ಥಾನದಾಗ ಐತಿ. ನಾ ಈಗ ಯಾವ ಸ್ಥಾನ ಮಾಡ್ಬೇಕು, ದಶಮಾಂಶ ರೂಪಕ್ಕೆ ಮಾಡ್ಬೇಕು. ದಶಮಾಂಶ ರೂಪಕ್ಕೆ ಹೆಂಗ್ ಮಾಡ್ಬೇಕಂದ್ರೆ ನೋಡಿ ಯಾವ ತರ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಮ್ಯಾಗ ಎಷ್ಟು ಸಂಖ್ಯೆ ಐತಿ 5 ಐತಿ. 5 ಹಚ್ಕೊಂಡ್ರಿ. ಹಂಗಾರೆ ಇಲ್ಲಿ ಎಷ್ಟು 0 ಐತಿ 1 0 ಐತಿ. 1 0 ಐತಿ. ಈ ಸೈಡಿಂದ ಒಂದು ಅಂಕಿ ಬಿಟ್ಟು ಏನ್ ಮಾಡ್ಬೇಕು, ಪಾಯಿಂಟ್ ಕೊಡ್ಬೇಕು. ಪಾಯಿಂಟ್ ಕೊಟ್ಟು ಇಲ್ಲಿ ಹಿಂದೆ ಏನ್ ಹಚ್ಚಬೇಕು, ಏನಿಲ್ಲ ಅಂದ್ರೆ 0 ಹಚ್ಚಬೇಕು. ಹೌದಲ್ಲ, ಈ ತರ ಮಾಡಿದ್ರಲ್ಲ. ಹಂಗಾರೆ ಇನ್ನೊಂದೆರಡು ಸಂಖ್ಯೆ ನೋಡೋಣ ನಾವು. ಇನ್ನೊಂದೆರಡು ಸಂಖ್ಯೆ ಯಾವ್ದು ಬಂತೀರಿ, 8 ಡಿವೈಡೆಡ್ ಬೈ 10. ಹೌದಲ್ಲ, 8 ಡಿವೈಡೆಡ್ ಬೈ 10 ಎಷ್ಟು ಬರ್ತಿಲ್ಲ 0.8. ಹೌದಲ್ಲ, ಹಂಗಾರೆ ನಾ ಇಲ್ಲಿ ನೋಡ್ರಿ 12 ಡಿವೈಡೆಡ್ ಬೈ 10 ತಗೊಂಡೆ. 12 ಡಿವೈಡೆಡ್ ಬೈ 10 ತಗೊಂಡಾಗ ಎಷ್ಟಾಗುತ್ತೆ, ಇದು 1.2. 1.2 ಐತಲ್ಲ. ಹಂಗಾರೆ ನಾ ಇಲ್ಲಿ ಎಷ್ಟು ತಗೋತೀನಿ ನೋಡ್ರಿ, ಇಲ್ಲಿ ಎಷ್ಟು ತಗೋತೀನಿ 15 ಡಿವೈಡೆಡ್ ಬೈ 100 ತಗೊಂಡೆ. ನಾ ಈಗ 15 ಡಿವೈಡೆಡ್ ಬೈ 100. ಇದರೊಳಗೆ ಎಷ್ಟು ಬರ್ತೈತಿ, ಎಷ್ಟು ಸಮಯ ಅಂತ ನಾ ಏನಿದ್ದೀನಿ, ಈಚೆ ಕಡೆಯಿಂದ ಎಷ್ಟು ಸಮಯ ಇರ್ತಾವ, ಈಚೆ ಕಡೆಯಿಂದ ಅಷ್ಟು ಸಂಖ್ಯೆ ಬಿಟ್ಟು ಏನು ಮಾಡ್ಬೇಕು, ಪಾಯಿಂಟ್ ಕೊಡ್ಬೇಕು, ಬಿಂದು ಕೊಡ್ಬೇಕು. ಹಂಗಾರೆ ಇದ್ರೊಳಗೆ 15 ಐತಿ. 15 ಇದ್ದಾಗ ಎಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ಬೇಕು, 2 ಸಂಖ್ಯೆ ಬಿಟ್ಟು. 2 ಸಂಖ್ಯೆ ಬಿಟ್ಟು ಮಾಡ್ಕೊಳ್ಳೆ. 1 2 ಸಂಖ್ಯೆ ಬಿಟ್ಟು ನಾವು ಪಾಯಿಂಟ್ ಕೊಟ್ಟು ಹಿಂದೆ ಏನಿಲ್ಲ ಅಂದ್ರೆ ಹಚ್ಕೋಬೇಕು, 0 ಹಚ್ಕೋಬೇಕು. ಹೌದಲ್ಲ, ಈಗ ಎಷ್ಟು ಸಂಖ್ಯೆ ಬಂದ್ರೆ ಎಷ್ಟು, ಒಂದೇ ಸಂಖ್ಯೆ ಬಂದ್ರೆ 0.5 0.8 1.2 ಮತ್ತೆ 4ನೇದು 0.15. ಇದೇ ತರ ಓದ್ಬೇಕಪ್ಪ. ಇದ್ರೆ ಏನಂತ ಓದ್ಬೇಕು, 0.15. ಇಲ್ಲಿ 15 ಬರೆದ್ರೆ, ಇಲ್ಲಿ 15 ಹಿಂಗೆ ಬರೆದ್ರೆ 15.14 0.15. ಹೌದಾ, ಇದನ್ನ ನಾವು ನೋಡಿದ್ವಿ. ಈಗ ಹಂಗಾದ್ರೆ ಇದನ್ನ ಯಾರು ನೋಡ್ಬೇಕು ನಾವು, ಇದು ಯಾವ ಸ್ಥಾನದಾಗ ಐತಿ, 0 ಯಾವ ಸ್ಥಾನದಾಗ ಐತಿ, ಗುಡ್ ಯಾವ ಸ್ಥಾನದಾಗ ಐತಿ, ಬಿಡಿ ಸ್ಥಾನದಾಗ ಐತಿ. ಇಲ್ಲಿ ಬರ್ಕೊಂಡ್ರೆ ಎಲ್ಲಿ ಬರ್ಕೊತೀವಿ ನೋಡ್ರೆ, ಏನಂತ ಒಂದು ಸಂಖ್ಯೆ ತಗೊಳ್ಳೋದು. ಯಾವ ಸಂಖ್ಯೆ 0.15 ಸಂಖ್ಯೆ ತಗೊಂಡ್ರೆ ನನಗೆ ಇದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇದು ಯಾವ ಸ್ಥಾನದಾಗ ಐತಿ, ಯಾವ ಸ್ಥಾನದಾಗ ಐತಿ, ಬಿಡಿ ಸ್ಥಾನದಾಗ ಐತಿ. ಹಂಗಂದಾಗ ಇದಕ್ಕೆ ಏನಂತೀವಿ, ಈ ಬಿಂದುವಿಗೆ ಏನಂತ ಕರಿತೀವಿ ನಾವು, ಯಾವ ಬಿಂದು, ದಶಮಾಂಶ ಬಿಂದು. ಯಾವ ಬಿಂದು, ದಶಮಾಂಶ ಬಿಂದು. ಹಂಗಂದ್ರೆ ಇದು ಏನಾಗುತ್ತ, ದಶಾಂಶ ಇದು ಏನಾಗುತ್ತ, ಇದು ದಶಾಂಶ, ಇದು ಶತಾಂಶ. ಹೌದಲ್ಲ ಮಕ್ಕಳೇ, ಹಂಗಾಗಿ ಇದು ಏನಂತ ಹೋಗ್ತೀರಿ, ಬಿಡಿ ಸ್ಥಾನದಾಗ ಇದಕ್ಕ 0.15 ಹಿಂಗೆ ಓದಿದ್ರಿ. ಈಗ ಇದನ್ನ ನಾವು ಏನು ಮಾಡಬೇಕು, ಕೋಷ್ಟಕ ರೂಪದಾಗ ನೋಡೋಣ ಬರ್ರಿ. ಕೋಷ್ಟಕ ನೋಡ್ರಿ, ಇದು ಯಾವ ಕೋಷ್ಟಕ ಇದೆ, ಯಾವ ಕೋಷ್ಟಕ ಮಕ್ಕಳು ಇದೆ, ವೆರಿ ಗುಡ್. ಯಾವ ಸ್ಥಾನ ಬೆಲೆ ಕೋಷ್ಟಕ. ಹಂಗಂದ್ರೆ ಮಕ್ಕಳೇ ಇದನ್ನ ನಾವು ಈ ಸಂಖ್ಯೆನ ಸ್ಥಾನ ಬೆಲೆ ಕೋಷ್ಟಕದಾಗ ನೋಡೋಣ್ರಿ. ಸ್ಥಾನ ಬೆಲೆ ಕೋಷ್ಟಕದಾಗ ಏನೈತಿ, ಬಿಡಿ ಸ್ಥಾನದಾಗ ಏನೈತಿ, ಏನು 10 ಸ್ಥಾನದಾಗ ಏನಿಲ್ಲ ಅಂದ್ರೆ 0 ಐತಿ ಇರ್ತೈತಿ ಹಿಂದ. ಬಿಡಿ ಸ್ಥಾನದಾಗ ಏನೈತಿ 0 ಐತಿ. ಹಂಗಾಗ ಬಿಂದು ದಶಾಂಶ ಸ್ಥಾನದಾಗ ಏನೈತಿ 1. ಯಾವ ಸಂಖ್ಯೆ ದಶಾಂಶ ಸ್ಥಾನದಾಗ 1. 1. ಶತಾಂಶ ಸ್ಥಾನದಾಗ ಏನೈತಿ 5. ಕರೆಕ್ಟ್ ಐತೆ ಮಕ್ಕಳು, ಇದೆ ನೋಡಿದ್ರಿ. ಇದೇ ತರ ಮಾಡ್ಬೇಕು ನೋಡಿ ಇದನ್ನ. ಹೌದು, ಇನ್ನೊಂದು ಸಂಖ್ಯೆ ನೋಡಿದ್ರೆ ಹಂಗಾರೆ ಕರೆಕ್ಟ್ ಐತಿ. ಇದನ್ನ ಯಾವ್ದು ನೋಡಿದ್ವಿ, ನನಗೆ ಇದನ್ನ ನೋಡಿದ್ವಿ.
ಈ ತರ